ನಿಮ್ಮ ಸರ್ಕಾರದ ಅವಧಿಯಲ್ಲೇ ಬನ್ನರ್ಘಟ್ಟ ವ್ಯಾಪ್ತಿಯಲ್ಲಿ ಎಲಿಫೆಂಟ್ ಕಾರಿಡಾರ್ ಅಲ್ಲಿ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಬನ್ನೇರುಘಟ್ಟದಲ್ಲಿ ಯಾವುದೇ ಅರಣ್ಯ ಕ್ಷೇತ್ರದಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಆಗಿರ್ಬೋದು ಮತ್ತೊಂದಾಗಲಿ ಅನುಮತಿ ನಾವು ಕೊಟ್ಟಿಲ್ಲ. ನಾನು ಅದನ್ನು ಇವತ್ತು ಸಮೀಕ್ಷೆನೂ ಮಾಡಿಸಿದ್ದೇನೆ. ನನಗೊಂದು ಒಂದು ಲೆಟ್ರ್ ಬಂದಿತ್ತು. ಅದರ ಆಧಾರದ ಮೇಲೆ ಅದು ಅರಣ್ಯ ಕ್ಷೇತ್ರದ ಹೊರಗಡೆ ಇದೆ, ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಭಾಳ ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ನನ್ನ ಹೆಸರು ಕಾರ್ತಿಕ್ ಸರ್, ಕಾಂಗ್ರೆಸ್ ಪಾರ್ಟಿಯಿಂದ. ಸರ್, ಜೆನ್ಸಿಗೆ ತುಂಬಾ ಕೆಲಸ ಅವಶ್ಯಕತೆ ಇದೆ ಸರ್. ಫಾರ್ ಎಕ್ಸಾಂಪಲ್, ಈಗ ಪಶುಸಂಗೋಪನೆ, ಗ್ರಾಮೀಣಾಭಿವೃದ್ಧಿ, ಆಮೇಲೆ ಕಂದಾಯ ಇಲಾಖೆ ತುಂಬ ಓಪನಿಂಗ್ಸ್ ಇದೆ. ಇದನ್ನೆಲ್ಲ ಯಾವಾಗ ರೆಕ್ರೂಟ್ಮೆಂಟ್ ಮಾಡ್ತೀರಾ ಸರ್? ಈಗಾಗಲೇ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ನೇಮಕಾತಿ ಪ್ರಾರಂಭ ಆಗಿದೆ. 56,460 ಹುದ್ದೆಗಳು ನೇಮಕಾತಿ ಮಾಡ್ತೇವೆ. ಮತ್ತು ಮುಂದೆ ಏನು ಖಾಲಿ ಇದೆ ಅವೆಲ್ಲ ಹುದ್ದೆಗಳು ನೇಮಕಾತಿ ಮಾಡುವಂಥ ಪ್ರಕ್ರಿಯೆ ಹಂತ ಹಂತದಲ್ಲಿ ಮುಂದುವರಿತದೆ. RDPR ಇಲಾಖೆಯಲ್ಲಿ ಅನಿಯಮಿತತೆ ಮತ್ತು ಆ ಇಲಾಖೆಯ ನಿಧಿಯಲ್ಲಿ ಅನುದಾನ ಭ್ರಷ್ಟಾಚಾರ ಆಗಿದೆ ಅಂತ ಕೇಳಿ ಬರ್ತಾ ಇದೆ. ಆದ್ದರಿಂದ ಆ ಭ್ರಷ್ಟಾಚಾರದ ತಡೆಗೆ ಮತ್ತು ಪಾರದರ್ಶಕವಾಗಿ ಡ್ಯಾಶ್ ಬೋರ್ಡ್ ವ್ಯವಸ್ಥೆಯನ್ನು ನಿಮ್ಮ ಆಡಳಿತ ಅವಧಿಯಲ್ಲಿ ಮಾಡಿದರೆ ಅಲ್ಲಿನ ಗ್ರಾಮೀಣ ಪ್ರದೇಶದ ಜನಗಳಿಗೆ ಉಪಯೋಗ ಆಗುತ್ತೆ. ಮತ್ತು ಎಲ್ಲ ಕಾಮಗಾರಿಗಳಲ್ಲೂ ಕೂಡ ಜಿಯೋ ಟ್ಯಾಗನ್ನು ಅಳವಡಿಸಬೇಕು. ಅದೊಂದು ನನ್ನ ಮನವಿ ಸರ್. ಹೀಗಾಗಿ ಇಲಾಖೆಯಲ್ಲಿ ಹಿಂದೆನೂ ಪಾರದರ್ಶಕತೆ ಇತ್ತು, ಈಗಲೂ ಪಾರದರ್ಶಕತೆ ಇರ್ತದೆ. ತಾವೇನು ಹೇಳಿದಿರಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇವತ್ತು ನಾನು ಮೊನ್ನೆನೇ ರಿವ್ಯೂ ಮಾಡಿದ್ದೇನೆ. ಈಗಾಗಲೇ 40,000 ಕೋಟಿ ಖರ್ಚಾಗಿದೆ. ಅನೇಕ ಕಡೆ ಹರ್ ಘರ್ ಜಲ್ ಅಂತೇಳಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ. ನಾನು ಖುದ್ದಾಗಿ ಆ ಗ್ರಾಮಗಳಿಗೆ ಭೇಟಿ ಕೊಡುವನಿದ್ದೇನೆ. ಮನೆ ಮನೆಗೆ ನೀರು ಬರ್ತಾ ಇದೆ ಇಲ್ಲ ಅಂತ ಅದನ್ನು ನಾವು ನೋಡ್ತಾ ಇದ್ದೇವೆ. ಶಾಶ್ವತ ಕುಡಿಯುವ ನೀರು ಬರಬೇಕು ಅಂತೇಳಿ ಜಲಾಶಯಗಳ ಮೂಲಗಳಿಂದ ನೀರು ಕೊಡುವಂಥದ್ದಕ್ಕೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅದನ್ನು ಜಾರಿಗೆ ತಂದಿದ್ದೇವೆ. ಈಗೇನು ಇವತ್ತು ರಸ್ತೆಗಳು, ಚರಂಡಿ, ಕುಡಿಯೋ ನೀರು ಇವೆಲ್ಲವೂ ಏನು ಬೇಕಾಗಿದೆ, ಏನು ಕಾಮಗಾರಿಗಳು ನಡೀತಾ ಇದೆ ಪಬ್ಲಿಕ್ ಡೊಮೇನಲ್ಲಿ ಇಕ್ಕಿ ಡ್ಯಾಶ್ ಬೋರ್ಡ್ ತಾವು ಹೇಳಿದಿರಿ. ಈಗಾಗಲೇ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೇವೆ. ತಂತ್ರಾಂಶದ ಮುಖಾಂತರ ಎಲ್ಲರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲೆಲ್ಲಿ ದೂರುಗಳು ಬರ್ತಾ ಇದೆ ದೂರುಗಳು ಪರಿಶೀಲನೆ ಮಾಡ್ತಾ ಇದ್ದೇವೆ, ತನಿಖೆಗೆ ಆದೇಶ ಮಾಡ್ತಾ ಇದ್ದೇವೆ. ತನಿಖೆ ವರದಿ ಆಧಾರದ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸ್ತಾ ಇದ್ದೇವೆ. ಲಂಚ ಇಲ್ದಿರೋ ಇವಾಗ ಯಾವುದೂ ಆಗ್ತಾ ಇಲ್ಲ ಸರ್. ಯಾವ ಥರ ಆಗಿದೆ ಅಂದರೆ ಲಂಚ ಚೈನ್ ಲಿಂಕ್ ಥರ ಹೋಗ್ತಾ ಇದೆ ಲಂಚ. ಫಸ್ಟ್ ಆ ಲಂಚ ತಪ್ಪಿಸ್ಬೇಕು ಸರ್. ಆಮೇಲೆ ಈ ಪಕ್ಷ ಆ ಪಕ್ಷ ಅಂತ ಮಾತಾಡ್ತಾ ಇಲ್ಲ. ತಮಿಳ್ನಾಡಲ್ಲಿ ವಿಜಯ್ ಸರ್ ಇವಾಗ CM ಆಗಿದ್ದಾರಲ್ಲ, ಆ ಥರದ್ರಲ್ಲಿ ಇಲ್ಲಿ ಯಾಕೆ ಸರ್ ನಡಿಬಾರ್ದು? ಆ ಥರ ಅವ್ರಿಗೆ ರಾಜಕೀಯದಲ್ಲಿ ಅನುಭವ ಇಲ್ಲ, ಅವರು ಹೊಸದಾಗಿ ಬಂದಿದ್ದಾರೆ. ಆ ಥರ ಇಲ್ಲಿ ಯಾಕೆ ಸರ್ ಆಗಬಾರ್ದು? ಸಮಾಜ ಸುಧಾರಣೆ ಆಗಬೇಕು ಅಂತ ನಾವೆಲ್ಲರೂ ಹೇಳ್ತೀವಿ, ನೀವು ಹೇಳ್ತೀರಿ. ಈ ಸಮಾಜ ಸುಧಾರಣೆ ಆಗಬೇಕು ಅಂತೇಳಿ ನಾವೆಲ್ಲ ಏನು ಆಲೋಚನೆ ಮಾಡ್ತೀವಲ್ಲ, ಆ ಆಲೋಚನೆ ಮೊದಲು ನಾವು ನಮ್ಮಲ್ಲಿ ತಂದುಕೊಳ್ಳಬೇಕು. ನಾನು ಖುದ್ದಾಗಿ ಯಾವ ರೀತಿಯಲ್ಲಿ ಸುಧಾರಿಸ್ಬೇಕು ಅಂತೇಳಿ ನಾನು ಯಾವ ರೀತಿ ನಿರೀಕ್ಷೆ ಮಾಡ್ತೀನಿ, ಇವ್ರು ಹಿಂಗಿರಬೇಕು, ಅವ್ರು ಹಿಂಗಿರಬೇಕು, ಇಲಾಖೆ ಹಿಂಗಿರಬೇಕು, ಇವ್ರ ನಾಯಕ ಹಿಂಗಿರಬೇಕು ಅಂತೇಳಿ ಅದನ್ನು ನಾನು ಖುದ್ದಾಗಿ ಅಳವಡಿಸ್ಕೊಂಡು ನಾನು ಜಾರಿಗೆ ತಂದಾಗ ಪರಿಸರ ಬದಲಾವಣೆ ಆಗ್ತದೆ, ಸಮಾಜ ಬದಲಾವಣೆ ಆಗ್ತದೆ. ಇವತ್ತು ಇದೊಂದು ಪಿಡುಗಿದೆ. ಈ ಪಿಡುಗು ಬುಡ ಸಮೇತ ಕಿತ್ತಾಕಬೇಕು ಅಂತೇಳಿದ್ರೆ ಒಂದೇ ಎರಡೇ ದಿವಸದಲ್ಲ, ಪ್ರತಿಯೊಬ್ಬರೂ ಇದರಲ್ಲಿ ಭಾಗಿದಾರ ಆಗಬೇಕು, ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ಮತ್ತು ಇರುವಂಥ ಕೆಲವೊಂದು ಬದಲಾವಣೆಗಳು ಪರಿವರ್ತನೆ ತಂದು ಇದನ್ನು ಬುಡ ಸಮೇತ ಕಿತ್ತಾಕುವಂಥ ಒಂದು ಕೆಲಸ ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲವಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್ ನಮಸ್ಕಾರ, ಅವಿನಾಶ್ ಜಗನ್ನಾಥ್ ಅಂತ. ಸರ್, ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸ್ತಿದೆಯಾ? 2025-26ನೇ ಸಾಲಿನಿಂದ 15ನೇ ಹಣಕಾಸಿನ ಆಯೋಗ ಇಲ್ಲಿ ತನಕ ಬಿಡುಗಡೆ ಆಗಿಲ್ಲ. ಈಗ ಬಿಡುಗಡೆ ಆಗಲಿಲ್ಲ ಅಂದರೆ ಗ್ರಾಮ ಅಭಿವೃದ್ಧಿ ಆಗೋದು ಹೇಗೆ? ಇದಕ್ಕೆ ನೀವೇನು ಯಾವ ರೀತಿ ಕ್ರಮ ಕೈಗೊಳ್ತೀರಾ ಸರ್? 2025-26ರಲ್ಲಿ ನಮಗೆ ಸುಮಾರು ಗ್ರಾಮ ಪಂಚಾಯತ್ಗೆ 2,000 ಕೋಟಿ ರೂಪಾಯಿ ಬರಬೇಕಾಗಿದೆ. ಇವತ್ತು ಈ ಬರುವಂಥದ್ದು ನಾವು ಸುಮಾರು 4 ಪತ್ರಗಳು ಬರೆದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪತ್ರ ಫೆಬ್ರವರಿಯಲ್ಲಿ ಬರೆದಿದ್ದಾರೆ. ಅದಕ್ಕೆ ಮೊದಲು ಉತ್ತರನೇ ಕೊಟ್ಟಿರಲಿಲ್ಲ. ಆಮೇಲೆ ಉತ್ತರ ಕೊಟ್ಟರು, ನೀವು ನಾವೇನು ದುಡ್ಡು ನಿಮಗೆ 2023, 24, 25ರಲ್ಲಿ ನಾವು ಗ್ರಾಮ ಪಂಚಾಯತ್ಗಳಿಗೆ ಬಿಡುಗಡೆ ಮಾಡಿದ್ದೇವೆ. ನಮ್ಮ ನಿಯಮ ಪ್ರಕಾರ ನೀವು 5 ದಿವಸ 4 ದಿವಸ ತಡ ಮಾಡಿದ್ದೀರಿ, ಅದಕ್ಕೆ ಇದು ವಿಳಂಬ ಆಗಿದೆ ಅಂತೇಳಿ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಅವರ ಕೊಟ್ಟಿದ್ದಂಥ ಉತ್ತರಕ್ಕೆ ಅರ್ಥ ಇಲ್ಲ. ಯಾಕಂದರೆ ಅವರೇನು ನಮಗೆ ಹಣ ಹಿಂದೆ ಕೊಟ್ಟಿದ್ದಾರೆ 23, 24, 25ರಲ್ಲಿ, ಆ ಹಣ 10 ದಿವಸ ಒಳಗಾಗಿ ನಾವು ಗ್ರಾಮ ಪಂಚಾಯತ್ಗೆ ವರ್ಗಾವಣೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ 80% 10 ದಿವಸಗಳ ಒಳಗಾಗಿಯೇ ವರ್ಗಾವಣೆ ಆಗಿದೆ. ಒಂದೆರಡು ಕಡೆ 1 ದಿವಸ 3 ದಿವಸ ವಿಳಂಬ ಆಗಿದೆ. ಅದೇ ಬೇರೆ ರಾಜ್ಯಗಳು ವಿಳಂಬ ಮಾಡಿದರೂ ಆ ರಾಜ್ಯಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿಲ್ಲ. ನಿನ್ನೆ ಒಂದು ಪತ್ರ ನಾನು ರೆಡಿ ಮಾಡಿದ್ದೇನೆ, ದೆಹಲಿಗೆ ಹೋಗಿ ಮಾನ್ಯ ಮಂತ್ರಿಯವರಿಗೆ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ. ಹೌದು, ಇದು ತಾರತಮ್ಯನೇ.
ಯಾಕೆಂದರೆ ಒಂದು ರಾಜ್ಯಕ್ಕೆ ಕೊಟ್ಟು ಮತ್ತೊಂದು ರಾಜ್ಯಕ್ಕೆ ಕೊಟ್ಟಿದ್ದರೆ ಆ ರಾಜ್ಯಕ್ಕೆ ಮಾಡಿದಂಥ ಅನ್ಯಾಯನೇ ಆಗುತ್ತದೆ. ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರವರೆಗೂ ಜಮೀನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಅವರು, ಕೈಗಾರಿಕಾ ಇದು ಮಾಡಬೇಕು ಅಂತ. ಅದರಲ್ಲಿ ಜಮೀನೆಲ್ಲ ರೈತರು ಒಪ್ಕೊಂಡಿದ್ದಾರೆ, ಜಮೀನ್ಸು ಎಲ್ಲ ಅಕ್ವೈರು ಆಗಿದೆ. ಅದಕ್ಕೆ KDB ಕಡೆಯಿಂದ ನಾವು ಏನೇ ನಮ್ಮ ಹಣ ನಾವು ತೊಗೊಳಕ್ಕೆ ಲಂಚ 5% ತೊಗೊತಿದ್ದಾರೆ. ಇದನ್ನು ನಿಲ್ಲಿಸ್ಬೇಕು, ಲಂಚ ತೊಗೊಳೋದು ನಿಲ್ಲಿಸ್ಬೇಕು ಸರ್. ಈಗಾಗಲೇ ಹೇಳಿದ್ದೇನೆ, ಲಂಚ ತಗೊಳ್ಳೋದು ಕೊಡೋದು ಅದು ತಪ್ಪು, ಕಾನೂನು ಬಾಹಿರ ಅಂತೇಳಿ ಹೇಳಿ ನೀವು ಯಾವುದಿದೆ ಬರವಣಿಗೆಯಲ್ಲಿ ಒಂದು ಲೆಟ್ರ್ ಕೊಟ್ಟು ಇವತ್ತು ಅವ್ರು ಮಾಡದೇ ಇದ್ದರೆ, ಕ್ರಮಬದ್ಧವಾಗಿದ್ದು ಮಾಡದೇ ಇದ್ದರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅನ್ನುವಂಥದ್ದಕ್ಕೆ ನಾವು ಒತ್ತಾಯವನ್ನು ಮಾಡುತ್ತೇವೆ. ಸರ್, ನಮಗೆ ಈಗ ಬೆಂಗಳೂರು ದಟ್ಟಣೆ ಆಗ್ತಿದೆ. ಮುಖ್ಯ ಹೊರಗಡೆಯಿಂದ ಹಳ್ಳಿಗಳಿಂದ ಮುಖ್ಯವಾಗಿ ಗುಳೆ ಬರ್ತಾ ಇದ್ದಾರೆ ಸರ್. ಅದಕ್ಕೆ ನೀವು ಏನು ಸ್ಟೆಪ್ ಹಾಕ್ಕೊಂಡಿದ್ದೀರಿ ಸರ್ ಮುಂದೆ ಹಳ್ಳಿಗಳಿಂದ ಬರ್ದಿರೋ ಥರ? ಇವತ್ತು ನಿನ್ನೆನೆ ನಾನು ಒಂದು ಕಾರ್ಯಕ್ರಮವೊಂದು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಈಗ ನಮಗೆ ಏನು ಇವತ್ತು 5,708 ಕೋಟಿ ನಮಗೆ ಉದ್ಯೋಗ ಖಾತ್ರಿಯಲ್ಲಿ ದುಡ್ಡು ಸಿಗ್ತಾ ಇದೆ. ಅದು ರಾಜ್ಯ ಸರ್ಕಾರದ್ದು ಸೇರಿ ಒಂದು 9,000 ಕೋಟಿ ಆಗ್ತದೆ. ಅದರಲ್ಲಿ ಆದ್ಯತೆ ಮೇರೆಗೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ರೀತಿಯಲ್ಲಿ, ಅವರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಮತ್ತು ಕೃಷಿ ಯೋಜನೆ ಕಾರ್ಯಕ್ರಮಗಳೇನಿದ್ದಾವೆ, ಭಾಳಷ್ಟು ಜನ ನಾವೆಲ್ಲರೂ ಕೃಷಿ ಮೇಲೆ ಅವಲಂಬಿತರಾಗಿದ್ದೀವಿ. ಹೀಗಾಗಿ ಆ ಕೃಷಿ ಮೇಲೆ ಅವರಿಗೆ ಮಾಡಲಿಕ್ಕೆ, ಯಾಕಂದರೆ ಯಾರಾದರೂ ರೈತರು ಆಗಬೇಕಲ್ಲ, ದೊಡ್ಡ ರಾಜಕಾರಣಿಗಳಾಗಬೇಕು, ದೊಡ್ಡ ಕೈಗಾರಿಕೋದ್ಯಮಗಳು, ದೊಡ್ಡ ರೈತರು ಆಗಬೇಕಲ್ಲ. ಹಿಂದೆಲ್ಲ ಒಂದಾನೊಂದು ಕಾಲದಲ್ಲಿ ಬರೀ ನಮ್ಮ ಹಿರಿಯರೆಲ್ಲರೂ ರೈತರೇ ಇದ್ದರು, ನಾವೆಲ್ಲರೂ ಅನ್ನದಾತರ ಮೇಲೆ ಡಿಪೆಂಡೆಂಟ್ ಇದ್ದೀವಿ. ಹೀಗಾಗಿ ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ವೈಯಕ್ತಿಕವಾಗಿ ಇವತ್ತು ಆಯಾ ಗ್ರಾಮೀಣ ಭಾಗದಲ್ಲಿ ಅವರ ಒಂದು ಜಮೀನಿನಲ್ಲಿ ಇವತ್ತು ತೆರೆದ ಬಾವಿ ಹಾಕುವಂಥದ್ದು, ಬದು ನಿರ್ಮಾಣ ಮಾಡುವಂಥದ್ದು, ಅವರಿಗೆ ಕಾಲುವೆಗಳು ಮಾಡುವಂಥದ್ದು, ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಹೆಚ್ಚಿನ ಒಂದು ಅನುದಾನ ಅಲ್ಲಿ ಕೊಟ್ಟು ಅವರಿಗೆ ಆ ಒಂದು ಉದ್ಯೋಗದಲ್ಲಿ ಸಕ್ರಿಯವಾಗಿ ಮಾಡುವಂಥದ್ದು, ಅವರಿಗೆ ತರಬೇತಿ, ಕೌಶಲ್ಯ ತರಬೇತಿ, ಸ್ಕಿಲ್ಲಿಂಗ್, ರೀಸ್ಕಿಲ್ಲಿಂಗ್, ಅಪ್ಸ್ಕಿಲ್ಲಿಂಗ್ ಇವತ್ತು ಭಾಳ ಅವಶ್ಯಕತೆ ಇದೆ. ಯಾಕೆಂದರೆ AI ಕಾಲ ಇದೆ, ಇದು ಕೃತಕ ಬುದ್ಧಿಮತ್ತೆ ಬಂದಿದೆ, ಇವತ್ತು ರೋಬೋಟಿಕ್ಸ್ ಬಂದಿದೆ, ಮಷಿನ್ ಲರ್ನಿಂಗ್ ಬಂದಿದೆ. ಇವತ್ತು ಒಂದೊಂದು ಮಷೀನು ಕೃತಕ ಬುದ್ಧಿಮತ್ತೆ 100 ಜನ ಮಾಡುವಂಥ ಕೆಲಸ 1 ಗಂಟೆಯಲ್ಲಿ ಅದು ಒಂದೇ ಮಾಡಿಬಿಡ್ತದೆ. ಮುಂದೆ ಯಾರಿಗೂ ಉದ್ಯೋಗ ಸಿಗೋದಿಲ್ಲ. ಆ ರೀತಿಯಲ್ಲಿದೆ. ಅದರಲ್ಲಿ ಅಪ್ಡೇಟ್ ಮಾಡುವಂಥದ್ದು, ಅದರಲ್ಲಿ ತರಬೇತಿ ಮಾಡುವಂಥದ್ದು ಆ ಯುವಕರಿಗೆ. ಆ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳು ರೂಪಿಸಲಿಕ್ಕೆ ಜೀವನೋಪಾಯ NRLM ಇದೆ. NRLMಲ್ಲಿ ತೊಗೋಬೋದು, ಮಹಿಳೆಯರಿಗೆ, ಯುವಕರಿಗೆ ಎಲ್ಲ. ಅದೆಲ್ಲ ತೊಗೊಂಡು ಯುವಕರು ವಲಸೆ ಆಗದ ರೀತಿಯಲ್ಲಿ, ಜನರು ವಲಸೆ ಆಗದ ರೀತಿಯಲ್ಲಿ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡುವಂಥದ್ದಕ್ಕೆ ಆದ್ಯತೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದ ಸರ್ವತೋಮುಖ ಹಾಗೆ ಸಮತೋಲಿತ ಅಭಿವೃದ್ಧಿ ಆಗಬೇಕು ಅಂತಂದರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು. ಆ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ಸರ್. ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ ಸಚಿವರಾಗಿ ಕಾರ್ಯವನ್ನು ಆರಂಭ ಮಾಡಿದ್ದೀರಿ. ಮುಂದಿನ 2 ವರ್ಷಗಳ ಕಾಲ ನಿಮ್ಮ ಕನಸಿನ ಯೋಜನೆಗಳೇನಿದೆ, ಜನರಿಗೆ ಬೇಕಾದ ಯೋಜನೆಗಳೇನಿದೆ, ಅದೆಲ್ಲವೂ ಕೂಡ ನಿಮ್ಮಿಂದ ಸಾಕಾರ ಆಗಲಿ ಅಂತ ಬಯಸ್ತಾ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಹಾಗೆ ಧನ್ಯವಾದ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ ಎಲ್ಲ ವೀಕ್ಷಕರಿಗೆ ಮತ್ತು ಎಲ್ಲ ಸಮುದಾಯದ, ಎಲ್ಲ ಪಕ್ಷದ, ಎಲ್ಲ ಮುಖಂಡರುಗಳಿಗೆ ನನ್ನ ಪರವಾಗಿ ಅನಂತ